ನಮಸ್ಕಾರ. ಸ್ತ್ರೀ ಮತ್ತು ಪುರುಷ ಈ ಇಬ್ಬರೂ ಸಂಸಾರ ಎಂಬ ರಥದ ಎರಡು ಚಕ್ರಗಳಿದ್ದಂತೆ. ಆದರೆ ಇವರಿಬ್ಬರ ಸ್ವಭಾವ, ಶಕ್ತಿ ಮತ್ತು ದೌರ್ಬಲ್ಯಗಳು ಪರಸ್ಪರ ಭಿನ್ನವಾಗಿವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾವ ಮನೆಯಲ್ಲಿ ಸ್ತ್ರೀ ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ, ಮತ್ತು ಯಾವ ಪುರುಷ ತನ್ನ ಜವಾಬ್ದಾರಿಯನ್ನು ಅರಿಯುತ್ತಾನೋ ಆ ವಂಶ ಉದ್ಧಾರವಾಗುತ್ತದೆ. ಚಾಣಕ್ಯರ ಪ್ರಕಾರ ಸ್ತ್ರೀಯರ ಅತಿದೊಡ್ಡ ಶಕ್ತಿ ಯಾವುದು? ಪುರುಷರು ಸ್ತ್ರೀಯರಿಂದ ಕಲಿಯಬೇಕಾದ ಗುಣಗಳೇನು? ಇಂದು ನಾವು ಚಾಣಕ್ಯ ನೀತಿಯ ದೃಷ್ಟಿಯಲ್ಲಿ ಸ್ತ್ರೀ-ಪುರುಷರ ಸಂಬಂಧದ 3 ಆಳವಾದ ಸತ್ಯಗಳನ್ನು ತಿಳಿಯೋಣ. ಮೊದಲನೆಯ ಸೂತ್ರ: ಸೌಂದರ್ಯಕ್ಕಿಂತ ಗುಣ ಮತ್ತು ಲಜ್ಜೆ ಶ್ರೇಷ್ಠ. ಚಾಣಕ್ಯರ ಒಂದು ಪ್ರಸಿದ್ಧ ಶ್ಲೋಕದ ಪ್ರಕಾರ ಸ್ತ್ರೀಯರ ಅತಿದೊಡ್ಡ ಆಭರಣ ಸೌಂದರ್ಯವಲ್ಲ, ಅದು ಅವರ ಲಜ್ಜೆ ಅಥವಾ ಸಂಸ್ಕಾರ. ಸ್ತ್ರೀಣಾಂ ದ್ವಿಗುಣಾಹಾರೋ ಬುದ್ಧಿಸ್ತಾಸಾಂ ಚತುರ್ಗುಣ, ಸಾಹಸಂ ಷಡ್ಗುಣಂ ಚೈವ ಕಾಮಶ್ಚಾಷ್ಟಗುಣಸ್ಮೃತಃ. ಚಾಣಕ್ಯರು ವಿವಾದಾತ್ಮಕವಾಗಿ ಕಂಡರೂ ಬಹಳ ಆಳವಾಗಿ ಹೇಳುವುದೇನೆಂದರೆ, ಸ್ತ್ರೀಯರಲ್ಲಿ ಪುರುಷರಿಗಿಂತ 4 ಪಟ್ಟು ಹೆಚ್ಚು ಬುದ್ಧಿವಂತಿಕೆ ಮತ್ತು 6 ಪಟ್ಟು ಹೆಚ್ಚು ಸಾಹಸ ಮನೋಭಾವ ಇರುತ್ತದೆ. ಅಂದರೆ ಸಂಕಷ್ಟದ ಸಮಯದಲ್ಲಿ ಪುರುಷನಿಗಿಂತಲೂ ಹೆಚ್ಚು ಧೈರ್ಯದಿಂದ ಕುಟುಂಬವನ್ನು ಕಾಪಾಡುವ ಶಕ್ತಿ ಸ್ತ್ರೀಗಿದೆ. ಸ್ತ್ರೀ ಕೇವಲ ಮೃದು ಸ್ವಭಾವದವಳಲ್ಲ, ಅವಳು ಅಸಾಧಾರಣ ಮಾನಸಿಕ ಶಕ್ತಿಯುಳ್ಳವಳು. ಎರಡನೆಯ ಸೂತ್ರ: ಪುರುಷನ ಧರ್ಮ ಮತ್ತು ರಕ್ಷಣೆ. ಪುರುಷನ ಬಗ್ಗೆ ಚಾಣಕ್ಯರು ಹೇಳುವುದೇನೆಂದರೆ, ಪುರುಷನು ಜ್ಞಾನ ಮತ್ತು ಶೌರ್ಯದ ಸಂಕೇತವಾಗಬೇಕು. ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುವುದು ಮತ್ತು ಮನೆಯ ಸ್ತ್ರೀಯರನ್ನು ಗೌರವದಿಂದ ರಕ್ಷಿಸುವುದು ಪುರುಷನ ಪರಮಧರ್ಮ. ಯಾವ ಪುರುಷ ಸ್ತ್ರೀಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡುತ್ತಾನೋ ಅವನು ಶೀಘ್ರವೇ ನಾಶವಾಗುತ್ತಾನೆ. ಪುರುಷನು ಸ್ತ್ರೀಯ ಸಹನೆ ಮತ್ತು ಪ್ರೀತಿಯಿಂದ ಸಂಸ್ಕಾರವನ್ನು ಕಲಿಯಬೇಕು. ಪುರುಷನ ಶಕ್ತಿ ಅವನ ಮಾತುಗಳಲ್ಲ, ಅವನು ತನ್ನ ಕುಟುಂಬವನ್ನು ನಡೆಸುವ ಶಿಸ್ತಿನಲ್ಲಿದೆ. ಮೂರನೆಯ ಸೂತ್ರ: ಪರಸ್ಪರ ಗೌರವ ಮತ್ತು ಸೌಹಾರ್ದತೆ. ಚಾಣಕ್ಯ ನೀತಿಯ ಪ್ರಕಾರ ಸುಖಿ ದಾಂಪತ್ಯಕ್ಕೆ ಸ್ತ್ರೀ ಮತ್ತು ಪುರುಷರ ನಡುವೆ ರಹಸ್ಯಗಳಿರಬಾರದು ಮತ್ತು ಪರಸ್ಪರ ಗೌರವವಿರಬೇಕು. ಪುರುಷನು ತನ್ನ ಶಕ್ತಿಯನ್ನು ಸ್ತ್ರೀಯ ಮೇಲೆ ದೌರ್ಜನ್ಯ ಮಾಡಲು ಬಳಸಬಾರದು, ಬದಲಾಗಿ ಅವಳನ್ನು ಗೌರವಿಸಬೇಕು. ಹಾಗೆಯೇ ಸ್ತ್ರೀ ತನ್ನ ಬುದ್ಧಿವಂತಿಕೆಯನ್ನು ಮನೆಯನ್ನು ಕಟ್ಟಲು ಬಳಸಬೇಕು. ಚಾಣಕ್ಯರು ಹೇಳುತ್ತಾರೆ, ಯಾವ ಮನೆಯಲ್ಲಿ ಪತಿ ಮತ್ತು ಪತ್ನಿಯ ನಡುವೆ ನಿತ್ಯ ಕಲಹವಿರುವುದಿಲ್ಲವೋ ಅಲ್ಲಿ ಐಶ್ವರ್ಯವು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಈ ಇಬ್ಬರ ಸಹಕಾರವೇ ಯಶಸ್ವಿ ಸಮಾಜದ ಅಡಿಪಾಯ. ಸ್ತ್ರೀ ಮತ್ತು ಪುರುಷರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರಲ್ಲ, ಬದಲಾಗಿ ಒಬ್ಬರಿಗೊಬ್ಬರು ಪೂರಕರು. ಚಾಣಕ್ಯನ ಈ ವಿಚಾರಗಳು ನಿಮ್ಮ ಸಂಬಂಧದಲ್ಲಿ ಹೊಸ ಬದಲಾವಣೆ ತರಲಿ. ನಿಮ್ಮ ಪ್ರಕಾರ ಸ್ತ್ರೀ ಅಥವಾ ಪುರುಷರಲ್ಲಿ ಯಾರಲ್ಲಿ ಸಹನೆ ಹೆಚ್ಚಿರುತ್ತದೆ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ದಂಪತಿಗಳಿಗೆ ಮತ್ತು ಯುವಕ ಯುವತಿಯರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಗೌರವವಿರಲಿ, ಪ್ರೀತಿ ಬೆಳೆಯಲಿ.